ಬನ್ನಿ ಈ ವಿಡಿಯೋದಲ್ಲಿ ನಾವು ವೆನೇಡಿಯಂ ಲೋಹದ ಬಗ್ಗೆ ತಿಳಿದುಕೊಳ್ಳೋಣ. ವೆನೇಡಿಯಂ ಗಟ್ಟಿಯಾದ ಲೋಹವಾಗಿದ್ದು ಬೆಳ್ಳಿ ಬೂದು ಬಣ್ಣವನ್ನು ಹೊಂದಿದೆ ಮತ್ತು ಇದು ಹೊಂದಿಕೊಳ್ಳುವ ಗುಣದ ಪರಿವರ್ತನಾ ಲೋಹವಾಗಿದೆ. ಇದರ ಪರಮಾಣು ಸಂಖ್ಯೆ 23 ಮತ್ತು ವಿ ಚಿಹ್ನೆಯನ್ನು ಹೊಂದಿದೆ. ಇದು ಆವರ್ತಕ ಕೋಷ್ಟಕದ ಗುಂಪು 5ರಲ್ಲಿದೆ. ಸ್ಪ್ಯಾನಿಷ್ ಮೆಕ್ಸಿಕನ್ ವಿಜ್ಞಾನಿ ಆಂಡ್ರೆಸ್ ಮ್ಯಾನುಯೆಲ್ ಡೆಲ್ ರಿಯೋ 1801ರಲ್ಲಿ ಹೊಸ ಸೀಸ ಹೊಂದಿರುವ ಖನಿಜವನ್ನು ವಿಶ್ಲೇಷಿಸುವಾಗ ವೆನೇಡಿಯಂ ಸಂಯುಕ್ತಗಳನ್ನು ಕಂಡುಹಿಡಿದರು. 1830ರಲ್ಲಿ ನಿಲ್ಸ್ ಗೇಬ್ರಿಯಲ್ ಸೇಪ್ಸ್ಟ್ರೋಮ್ ವೆನೇಡಿಯಂನ ಕ್ಲೋರೈಡ್ಗಳನ್ನು ತಯಾರಿಸಿದರು ಮತ್ತು ಸೌಂದರ್ಯ ಹಾಗೂ ಸಂತಾನದ ಸ್ಕ್ಯಾಂಡಿನೇವಿಯನ್ ದೇವಿಯಾದ ವೆನಡಿಸ್ ಹೆಸರಿನಿಂದ ಇದಕ್ಕೆ ವೆನೇಡಿಯಂ ಎಂದು ಹೆಸರಿಟ್ಟರು. ವೆನೇಡಿಯಂ ಸಂಯುಕ್ತಗಳಲ್ಲಿ ಕಂಡುಬರುವ ವ್ಯಾಪಕ ಶ್ರೇಣಿಯ ಬಣ್ಣಗಳನ್ನು ಆಧರಿಸಿ ಈ ಹೆಸರು ಬಂದಿದೆ. ವೆನೇಡಿಯಂ ಲೋಹವು ಸುಮಾರು 65 ಖನಿಜಗಳಲ್ಲಿ ಮತ್ತು ಪಳವಳಿಕೆಯ ಇಂಧನ ನಿಕ್ಷೇಪಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ. ಇದನ್ನು ಚೀನಾ ಮತ್ತು ರಷ್ಯಾದಲ್ಲಿ ಉಕ್ಕು ಕರಗಿಸುವ ಕಾರ್ಖಾನೆಗಳಿಂದ ಉತ್ಪತ್ತಿಯಾದ ಸ್ಲ್ಯಾಗ್ನಿಂದ ತಯಾರಿಸಲಾಗುತ್ತದೆ. ಇತರ ದೇಶಗಳು ಇದನ್ನು ನೇರವಾಗಿ ಮ್ಯಾಗ್ನೆಟೈಟ್ನಿಂದ, ಬಾರ ಎಣ್ಣೆಯ ಹೊಗೆ ಧೂಳಿನಿಂದ ಅಥವಾ ಯುರೇನಿಯಂ ಗಣಿಗಾರಿಕೆಯ ಉಪ ಉತ್ಪನ್ನವಾಗಿ ತಯಾರಿಸುತ್ತವೆ. ವೆನೇಡಿಯಂ ಸರಾಸರಿ ಗಡಸುತನ ಇರುವ, ಸುಲಭದಲ್ಲಿ ಬಗ್ಗಿಸಲಾಗುವ ಉಕ್ಕಿನ ನೀಲಿ ಬಣ್ಣದ ಲೋಹವಾಗಿದೆ. ಇದು ವಿದ್ಯುತ್ ವಾಹಕ ಮತ್ತು ಉಷ್ಣ ನಿರೋಧಕವಾಗಿದೆ. ಇದಕ್ಕೆ ತುಕ್ಕು ಹಿಡಿಯುವುದಿಲ್ಲ ಮತ್ತು ಇದು ಆಲ್ಕಲೈಸ್, ಸಲ್ಫ್ಯೂರಿಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ವಿರುದ್ಧ ಸ್ಥಿರವಾಗಿರುತ್ತದೆ. ವೆನೇಡಿಯಂ 1910 ಡಿಗ್ರಿ ಸೆಲ್ಸಿಯಸ್ ಅಥವಾ 3470 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಕರಗುತ್ತದೆ. ಇದರ ಕುದಿಯುವ ಬಿಂದು 3407 ಡಿಗ್ರಿ ಸೆಲ್ಸಿಯಸ್ ಅಥವಾ 6165 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಹಾಗೂ ಎಲ್ಲ ವೆನೇಡಿಯಂ ಸಂಯುಕ್ತಗಳು ವಿಷಕಾರಿಯಾಗಿದೆ. ಇದು ಮುಖ್ಯವಾಗಿ ವಿಶೇಷ ಉಕ್ಕು ಮಿಶ್ರಿತ ಲೋಹಗಳು, ಉದಾಹರಣೆಗೆ ಹೈ ಸ್ಪೀಡ್ ಟೂಲ್ ಸ್ಟೀಲ್ಸ್ ಮತ್ತು ಕೆಲವು ಅಲ್ಯೂಮಿನಿಯಂ ಮಿಶ್ರಲೋಹಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಅತ್ಯಂತ ಪ್ರಮುಖವಾದ ಕೈಗಾರಿಕಾ ವೆನೇಡಿಯಂ ಸಂಯುಕ್ತವಾದ ವೆನೇಡಿಯಂ ಪೆಂಟಾಕ್ಸೈಡನ್ನು ಸಲ್ಫ್ಯೂರಿಕ್ ಆಮ್ಲದ ಉತ್ಪಾದನೆಗೆ ವೇಗವರ್ಧಕವಾಗಿ ಬಳಸಲಾಗುತ್ತದೆ. ಶಕ್ತಿ ಸಂಗ್ರಹಕ್ಕಾಗಿ ಬಳಸುವ ವೆನೇಡಿಯಂ ರೆಡಾಕ್ಸ್ ಬ್ಯಾಟರಿ ಭವಿಷ್ಯದಲ್ಲಿ ಒಂದು ಪ್ರಮುಖ ಅನ್ವಯವಾಗಬಹುದು. ವೆನೇಡಿಯಂ ಟೈಟಾನಿಯಂ ಲೋಹದ ಶಕ್ತಿ ಮತ್ತು ತಾಪಮಾನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಇದನ್ನು ಟೈಟಾನಿಯಂ ಮಿಶ್ರಲೋಹಗಳಲ್ಲಿ ಅಲ್ಯೂಮಿನಿಯಂನೊಂದಿಗೆ ಬೆರೆಸಿ ಜೆಟ್ ಇಂಜಿನ್ಗಳು, ಹೈ ಸ್ಪೀಡ್ ಏರ್ ಫ್ರೇಮ್ಗಳು ಮತ್ತು ಡೆಂಟಲ್ ಇಂಪ್ಲಾಂಟ್ಗಳಲ್ಲಿ ಬಳಸಲಾಗುತ್ತದೆ. ಧನ್ಯವಾದಗಳು.